ಬನ್ನಿ, ಇವತ್ತು ನಾನು ನಿಮಗೆ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮಿನಿ ಬಟೂರೆ ಮತ್ತು ಬ್ರೌನ್ ಕಡಲೆಯಲ್ಲಿ ಮಾಡಿದಂಥ ಚೋಲೆ ರೆಸಿಪಿ. ಮಿನಿ ಬಟೂರ ಚೋಲೆ ಸಖತ್ ಕಾಂಬಿನೇಷನ್ನು. ಯೂಶಲ್ ಆಗಿ ಹೋಟೆಲಲ್ಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಹೋದರೆ ಓವಲ್ ಶೇಪಲ್ಲಿ ದೊಡ್ಡದಾಗಿ ಮಾಡಿರ್ತಾರೆ ಬಟೂರ. ಒಂದು ತಿಂದ್ರೇ ಫುಲ್ ಮೀಲ್ ಆಗಿ ಹೋಗುತ್ತೆ. ಆ ಥರ ಮಾಡೋಕ್ಕಾಗಲ್ಲ ಮನೇಲಿ, ತುಂಬ ಎಣ್ಣೆ ಇಡಿಸುತ್ತೆ, ದೊಡ್ಡ ಬಾಣಲೆ ಇಡಬೇಕು. ಅದರಿಂದ ಮಿನಿ ಬಟೂರೆ ಮಾಡಿ ಬ್ರೌನ್ ಚೆನ್ನದಲ್ಲಿ ಚೋಲೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಸುಲಭವಾಗಿ ತೋರಿಸ್ಕೊಡ್ತೀನಿ. ಒಂದು ಬೇಸನಲ್ಲಿ 2 ಕಪ್ಪು ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ 2 ಚಿಟಿಕೆಯಷ್ಟು ಅಡುಗೆ ಸೋಡಾ, 2 ಚಿಟಿಕೆಯಷ್ಟು ಅಡುಗೆ ಬೇಕಿಂಗ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಸೇರಿಸ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸಕ್ಕರೆ, ಮತ್ತು 1/4 ಸೌಟಷ್ಟು ಗಟ್ಟಿ ಮೊಸರು, ಇಲ್ಲಾಂದರೆ 1/4 ಕಪ್ ಆದರೂ ತೊಗೊಳ್ಳಿ, ಇಲ್ಲ ಚಿಕ್ಕ ಸೌಟಲ್ಲಿ ನಾನು ಹಾಕ್ದಂಗೆ ಹಾಕಿ. ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಕಲಸಿ ಇಡಬೇಕು. ಒಂದು ಅರ್ಧ ಗಂಟೆನಾದರೂ ಈ ಹಿಟ್ಟು ನೆನಿಬೇಕು. ಮೇಲ್ಗಡೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕಿ, ಡ್ರೈ ಆಗದೇ ಇರೋ ಕಾರಣಕ್ಕೆ ಹಾಕೋದು ಆಯಿಲ್ನ. ಚೆನ್ನಾಗಿ ಕಲಸಿ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡಿ. ಅರ್ಧ ಗಂಟೆ ಇದು ನೆನೆಯೋಷ್ಟೊತ್ತಲ್ಲಿ ನಾವು ಈ ಕಡೆ ಬಟೂರೆಗೆ ಚೋಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು 3 ರಿಂದ 4 ಟೀ ಸ್ಪೂನ್ ಆಯಿಲ್ ಹಾಕಿ, ಒಗ್ಗರಣೆಗೆ ಜೀರಿಗೆ, 1 ಶುಂಠಿನ ಸಣ್ಣ ಉದ್ದುದ್ದಕ್ಕೆ ಹೆಚ್ಚಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಹಂಗೆ ಹಾಕಿದ್ರೆ. ಕರ್ಬೇವಿನ ಸೊಪ್ಪು, ಈರುಳ್ಳಿ, 3 ರಿಂದ 4 ಈರುಳ್ಳಿನ ಫೈನ್ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿ. ಅಚ್ಕಾರದ ಪುಡಿನೂ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಮಸಾಲ ಪದಾರ್ಥಗಳನ್ನ ಪೌಡ್ರ್ಗಳನ್ನ ಸೇರಿಸ್ಬೇಕು. ಅಚ್ಕಾರದ ಪುಡಿ, ಏಲಕ್ಕಿ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಪುಡಿ ಸ್ವಲ್ಪನೇ, ಮತ್ತು ಅರಿಶಿನ ಪುಡಿ, ಲವಂಗ ಪುಡಿ ಮತ್ತು ಚಕ್ಕೆ ಪುಡಿ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಮಾತ್ರ 1 ಟೀ ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಈ ಮಸಾಲ ಪದಾರ್ಥಗಳನ್ನೆಲ್ಲ ನೀವೇ ನೋಡ್ಕೊತ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸೇರಿಸ್ಕೊಳ್ಳಿ. ಒಂದು 1/4 ರಿಂದ 1 ಟೀ ಸ್ಪೂನಷ್ಟು ಸೇರಿಸ್ಕೋಬೋದು. ಈ ಮಸಾಲ ಪದಾರ್ಥ ಹಸಿ ವಾಸನೆ ಹೋಗೋವರೆಗೂ ಹುರಿದು ಮತ್ತು ಈರುಳ್ಳಿ ಮೆತ್ತಗಾದಮೇಲೆ ಟೊಮೆಟೊ ಸೇರಿಸ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಎಲ್ಲಿವರೆಗೂ ಬಾಡಿಸ್ಬೇಕು ಅಂದರೆ ನಾವು ಹಾಕಿರೋ ಎಣ್ಣೆ ಮೇಲ್ಗಡೆ ಜಿಣಗಬೇಕು ಒಂದು, ಮತ್ತು ತೇಜ್ಪತ್ತ ಎಲೆ ಹಾಕಿರ್ತೀವಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನೀವು ಬಾಡಿಸ್ಬಿಟ್ಟು ಬೇಯಿಸಿದಂಥ ಕಡಲೆಕಾಳನ್ನ ಸೇರಿಸ್ಕೊಳ್ಳಿ. ಕಡಲೆಕಾಳು ಬಂದು ರಾತ್ರಿನೇ ನೆನೆ ಇಟ್ಟಿರಬೇಕು. ಸೊ ದಟ್ ಬೆಳಗ್ಗೆ 3 ರಿಂದ 4 ಕುಕ್ಕರಲ್ಲಿ ಹಾಕಿ ವಿಜಿಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಬೆಂದಿರುತ್ತೆ. ಆ ಬೆಂದಂಥ ಕಡಲೆಕಾಳನ್ನ ಸೇರಿಸಿ ನೀರು ಸಮೇತ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ, ತುಂಬ ನೀರು ಹಾಕೋದು ಬೇಡ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಚೋಲೆ ರೆಡಿ ಆಗುತ್ತೆ. ಅದು ಕುದೀತಾ ಇರೋಷ್ಟೊತ್ತಲ್ಲಿ ಬಿಸಿಯಾಗಿ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕುದಿಯೋಷ್ಟೊತ್ತಲ್ಲಿ ಈ ಕಡೆ ನಾವು ಮಿನಿ ಬಟೂರೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಕಲಸಿಟ್ಟಂಥ ಹಿಟ್ಟಲ್ಲಿ ಸ್ವಲ್ಪ ದಪ್ಪ ಸೈಜ್ ಉಂಡೆನ ಹಿಟ್ಟು ತೊಗೊಂಡು ಚೆನ್ನಾಗಿ ಲಟ್ಟಿಸ್ಬಿಟ್ಟು, ಮೈದಾ ಹಾಕಿರೋದನ್ನ ಸ್ವಲ್ಪ ಲಟ್ಸೋಕ್ಕೆ ಕಷ್ಟ, ನಿಧಾನಕ್ಕೆ ಒಂದೊಂದೇ ಕಡೆ ಉಜ್ಜಿದ್ರೆ ನೀಟಾಗಿ ದೊಡ್ಡದಾಗುತ್ತೆ. ಆಮೇಲೆ ಒಂದು ಒಳ್ಳೆ ಶಾರ್ಪಾಗಿರೋ ಮುಚ್ಚಳ ತೊಗೊಂಡು ಕಟ್ ಮಾಡಿದ್ರೆ ಈ ಥರ 5 ರಿಂದ 6 ಒಟ್ಟಿಗೆ ಮಾಡ್ಕೋಬೋದು. ನೋಡಿ, ಬಾಣಲೆಯಲ್ಲಿ ನಾನು ಹಾಕಿದ ತಕ್ಷಣವೇ ಹೆಂಗೆ ಫ್ಲಫಿಯಾಗಿ ಬರುತ್ತೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಈ ಥರ ಬರೋದು. ನೋಡಿ, ಒಟ್ಟೊಟ್ಟಿಗೆ ನೀವು 3-4 ಮಾಡಿಕೊಂಡ್ರೆ ಒಂದೇ ಸತಿಗೆ ಒಬ್ರಿಗೆ ಸರ್ವ್ ಮಾಡ್ಬೋದು. ಮಿನಿ ಬಟೂರೆ ಇದು. ಒಂದೇ ಮಾಡ್ಕೊಳ್ತೀನಿ ನಾವು ಅಂದರೆ ದೊಡ್ಡದಾಗಿ ಒಂದು ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ. ರೆಗ್ಯುಲರಾಗಿ ಉಪ್ಪಿಟ್ಟು, ದೋಸೆ, ಇಡ್ಲಿ ಮಾಡ್ಕೊಳ್ಳೋ ಬದಲು ಒಂದು ದಿವಸ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಕೋಬೋದು ನೀವು. ಆಮೇಲೆ ಮಾಡಿಬಿಟ್ಟು ರುಚಿ ಹೇಗೆ ಬಂತು, ನಿಮಗೂ ಇದೇ ಥರ ಟೇಸ್ಟಿಯಾಗಿ ಬಂತಾ ಅಂತ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬಾಯ್.